ನಗರದ ಫಟಾಫಟ್ ಸುದ್ದಿಗೆ ಸ್ವಾಗತ. ನಾನು ನಿರ್ಮಲಾ. ಬರ್ರಿ ಇವತ್ತು ಹುಬ್ಬಳ್ಳಿ ಧಾರವಾಡದಾಗ ಏನೇನಾಗಿತ್ತು ಅಂತ ಹೇಳಿ ನೋಡ್ಕೊಂಡು ಬರೋಣಂತೆ. ಇವತ್ತ ರಾಕಿಂಗ್ ಸ್ಟಾರ್ ಯಶ್ ಹುಟ್ಟುಹಬ್ಬ. ಹಿಂಗಾಗಿ ಗದಗ ಜಿಲ್ಲೆ ಸೂರಣಗಿ ಊರಾಗ ಯಶ್ ಅಭಿಮಾನಿಗಳು ನಿನ್ನೆ ರಾತ್ರಿ ಅವ್ರದ್ದು ಕಟೌಟ್ ಹಾಕಾಕತ್ತಾಗ ಕರೆಂಟ್ ಶಾಕ್ ಹೊಡೆದ ಜಗದ ಮ್ಯಾಗ 3 ಮಂದಿ ಯುವಕರು ಜೀವ ಬಿಟ್ಟಾರ. ಇನ್ನು ಅಭಿಮಾನಿಗಳ ಸಾವಿನ ಸುದ್ದಿ ಕೇಳಿದ ಯಶ್ ಬೆಂಗಳೂರಿನಿಂದ ಹುಬ್ಬಳ್ಳಿಗೆ ಬಂದ ಇಲ್ಲಿಂದ ಸೂರಣಗಿಗೆ ಹೋಗಿ ಮೃತ ಅಭಿಮಾನಿಗಳ ಮನ್ಯಾನಾರ್ಗೆ ಸಮಾಧಾನ ಹೇಳಿದ್ರ. ಇನ್ನು ಮಕ್ಕಳನ್ನ ಕಳ್ಕೊಂಡ ಮನ್ಯಾನಾರ ಸಂಕಟ ನೋಡಕ್ ಆಗವಲ್ತ ನೋಡ್ರಿ. ಬಾಳಿ ಬದುಕಬೇಕಾಗಿದ್ದ ಹುಡುಗರು ಹಿಂಗ ಜೀವ ಬಿಟ್ಟಿದ್ದು ದುರಂತನ ಸರಿ. ಎಲೆಕ್ಷನ್ ಟೈಮ್ನಾಗ ಕಾಂಗ್ರೆಸ್ ಕೊಟ್ಟ ಗ್ಯಾರಂಟಿದಾಗ ಈ ಶಕ್ತಿ ಯೋಜನೆಯು ಒಂದು. ಅದಾದ್ಮೇಲೆ ಹೆಣ್ಮಕ್ಳು ಫ್ರೀ ಬಸ್ನಾಗ ಅಡ್ಯಾಡಕತ್ತ ಮೇಲೆ ಈ ಸಾರಿಗೆ ಇಲಾಖೆ ಆರ್ಥಿಕ ಸಂಕಷ್ಟ ಎದುರ್ಸಾಕತೈತಿ. ಇನ್ನು ಇಲ್ಲಿ ದುಡ್ಯಾರಿಗೂ ಪಗಾರ ಕೊಡೋದು ಸ್ಥಿತಿಗೆ ಬಂದೈತಿ. ಈಗ 2023 ನವೆಂಬರ್ ಮಟ್ಟ ಒಟ್ಟ 631 ಕೋಟಿ ಖರ್ಚಾದ್ರೆ ಹೊಳ್ಳಿ ಬಂದಿದ್ದು 417 ಕೋಟಿ. ಇನ್ನು ಸರ್ಕಾರ ಈ ಇಲಾಖೆಗೆ 213 ಕೋಟಿ ಕೊಡಬೇಕು, ಇನ್ನೂ ಕೊಟ್ಟಿಲ್ಲ. ಹಿಂಗಾಗಿ 106 ಕೋಟಿ ರೊಕ್ಕ ಬ್ಯಾಲೆನ್ಸ್ ಇಟ್ಕೊಂಡಿದ್ದಕ್ಕೆ ಇಲ್ಲಿರೋರಿಗೆ ಭಾಳ ವಜ್ಜಾಗ್ಬಿಟ್ಟೈತಿ. KSRTCದಾಗ ದುಡ್ಯಾರ ಪರಿಸ್ಥಿತಿ ಕೇಳೋಂಗಿಲ್ಲ ನೋಡ್ರಿ. ಕಾಣಿಕೆ ಹುಂಡಿದಾಗ ಹಾಕಿದ ರೊಕ್ಕ ಆಯಾ ದೇವಸ್ಥಾನಕ್ಕೆ ಬಳಸಬೇಕು ಅಂತ ಇವತ್ತ ಧಾರವಾಡದಾಗ ಮುಜರಾಯಿ ಇಲಾಖೆ ಸಚಿವ ರಾಮಲಿಂಗಾರೆಡ್ಡಿ ಹೇಳ್ಯಾರ. ಫ್ರೀ ಬಸ್ ಆದ್ಮೇಲೆ ಗುಡಿ ಗುಂಡಾರಕ್ಕೆ ಅಡ್ಡಾಡಾರ ಸಂಖ್ಯೆ ಹೆಚ್ಚಾಗೈತಿ. ಹಿಂಗಾಗಿ ಕಾಣಿಕೆ ರೂಪದಾಗ ಬರೋ ರೊಕ್ಕದಿಂದ ಮುಜರಾಯಿ ಇಲಾಖೆಗೆ ಹೆಚ್ಚು ಆದಾಯ ಬರಾಕತೈತಿ ಅನ್ನೋ ಪ್ರಶ್ನೆನ ಬರೋದಿಲ್ಲ. ಮುಜರಾಯಿ ಇಲಾಖೆ ಅಡಿದಾಗ 34,000 ದೇವಸ್ಥಾನ ಅದಾವ. ಒಂದು ಗುಡಿ ರೊಕ್ಕ ಒಂದು ಗುಡಿಗೆ ಬಳಸಂಗಿಲ್ಲ. ಆಯಾ ಗುಡಿಗೆ ಬಂದಿದ್ದ ರೊಕ್ಕ ಆಯಾ ಗುಡಿಗೆ ಬಳಸಬೇಕು ಅಂತ ಅಂದಾರ. ಈಗ 1-2 ದಿನದ ಹಿಂದೆ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಹುಬ್ಬಳ್ಳಿಗೆ ಬಂದಾಗ ನರ್ಸ್ ಸುನೀತಾ ನಾಯಕ್ ತಮ್ಮ ವೈಯಕ್ತಿಕ ದ್ವೇಷಕ್ಕೆ ನನಗೆ ಪನಿಷ್ಮೆಂಟ್ ಟ್ರಾನ್ಸ್ಫರ್ ಮಾಡ್ಯಾರು ಅಂತ ಅವ್ರ ಸಮಸ್ಯೆ ಹೇಳ್ಕೊಂಡಿದ್ರ. ಆಗ ಆರೋಗ್ಯ ಸಚಿವರು ಅದಕ್ಕೆ ಕೇರ್ ಮಾಡ್ದಂಗ ಹೋಗಿದ್ರ. ಇದ್ರ ಸಂಬಂಧ ನಿಮ್ಮ ಪಬ್ಲಿಕ್ ನೆಕ್ಸ್ಟ್ ಒಂದು ವರದಿ ಮಾಡಿದ ಕೂಡಲೇ ಅಂದ್ರೆ ಸರ್ಕಾರ ಆ ಆದೇಶನ ಹಿಂದೆ ತಗೊಂಡ ಅವ್ರನ್ನ ಮತ್ತೆ ಕಿಮ್ಸ್ ದವಾಖಾನಿದಾಗ ಕೆಲಸ ಮಾಡ್ರಿ ಅಂತ ಹೊಳ್ಳಿ ಮತ್ತೊಂದು ಆದೇಶ ಕೊಟ್ಟೈತಿ. ಇದು ಪಬ್ಲಿಕ್ ನೆಕ್ಸ್ಟ್ ಇಂಪ್ಯಾಕ್ಟ್. ಲೋಕಸಭಾ ಎಲೆಕ್ಷನ್ ಟೈಮ್ನಾಗ ಬಿಜೆಪಿದವ್ರಿಗೆ ಮಾತಾಡಕ ಹಿಂದೂ ಮುಸ್ಲಿಂ ವಿಚಾರ ಬಿಟ್ರ ಮತ್ತೇನೂ ಇಲ್ಲ ಅಂತ ಇವತ್ತ ಹುಬ್ಬಳ್ಳಿಯಾಗ ಜಿಲ್ಲಾ ಉಸ್ತುವಾರಿ ಸಚಿವ ಸಂತೋಷ್ ಲಾಡ್ ಸಾಹೇಬ್ರು ಸಿಟ್ಟಾಗಿದ್ರ. ಕರ್ನಾಟಕ ರಾಜ್ಯ IAS ರಾಜ್ಯನ ಇದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರಿಗೆ ತಿಳಿದಿಲ್ವಾ? ಅವರು ಲೋಕಸಭಾ ಸದಸ್ಯರಾಗಿ ಏನೇನ್ ಮಾಡಕತ್ತಾರ, ಇದು ತಪ್ಪು ಅಂತ ಹರಿಹಾಯ್ದ್ರ. ಈ ಹಿಂದೆ ಕೋವಿಡ್ ಟೈಮ್ನಾಗ ಹಿಂದೂಗಳ ಶವ ಸಂಸ್ಕಾರ ಮಾಡಿದ್ದು ಮುಸ್ಲಿಮ್ರ. ಅವಾಗ ಎಲ್ಲಿದ್ರು ಈ ಹಿಂದೂವಾದಿಗಳು? ಇದ್ರ ಬಗ್ಗೆ ಯಾರು ಚರ್ಚೆ ಮಾಡಕತ್ತಾರ? ಅದ್ರ ಬಗ್ಗೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಮಾತಾಡ್ಲಿ ಅಂತ ಸವಾಲ್ ಹಾಕಿದ್ರ. ಬಿಜೆಪಿದವರು ಎಲೆಕ್ಷನ್ ಸಂಬಂಧ ರಾಮನನ್ನ ಬಳಸ್ಕೊಳ್ಳಕತ್ತಾರ. ನಾವು ಶ್ರದ್ಧೆ ಭಕ್ತಿಯಿಂದ ರಾಮನನ್ನ ಪೂಜೆ ಮಾಡ್ತೀವಿ, ಕಾಂಗ್ರೆಸ್ನವರು ನಿಜವಾದ ಹಿಂದೂಗಳು ಅಂತ ಇವತ್ತ ಹುಬ್ಬಳ್ಳಿಯಾಗ ಸಚಿವ ರಾಮಲಿಂಗಾರೆಡ್ಡಿ ಬಿಜೆಪಿ ವಿರುದ್ಧ ವಾಗ್ದಾಳಿ ಮಾಡಿದ್ರ. ನಾವು ಯಾವತ್ತೂ ರಾಜಕಾರಣಕ್ಕೆ ಹಿಂದುತ್ವ ಮತ್ತು ಶ್ರೀರಾಮನನ್ನ ತಗೊಂಡು ಬಂದಿಲ್ಲ. ದೇಶದಾಗ ಲಕ್ಷಾಂತರ ರಾಮನ ದೇವಸ್ಥಾನಗಳು ಅದಾವು. ಬಿಜೆಪಿದವರು ಓಟ್ಗೋಸ್ಕರ ರಾಮನನ್ನ ನೆನಪು ಮಾಡ್ಕೊಳಕತ್ತಾರ. ಕಾಂಗ್ರೆಸ್ನವರು ಯಾವತ್ತಿಗೂ ದೇವರನ್ನ ಹಿಂದುತ್ವವನ್ನ ರಾಜಕಾರಣಕ್ಕೆ ತರುವುದಿಲ್ಲ. ಬಿಜೆಪಿದವ್ರಿಗೆ ಏನೂ ಬಂಡವಾಳ ಇಲ್ಲ, ಹಿಂಗಾಗಿ ಧರ್ಮ ತರ್ತಾರು ಅಂತ ಅಂದಾರ. ಇವತ್ತ ಹುಬ್ಬಳ್ಳಿಯಾಗ KSRTC ವತಿಯಿಂದ ಹುಬ್ಬಳ್ಳಿ ಗೋಕುಲ್ ರಸ್ತೆದಾಗ ಹೊಸ ಬಸ್ ಸ್ಟ್ಯಾಂಡ್ ಮೇಲ್ದರ್ಜೆಗೇರಿಸುವ ಕಾಮಗಾರಿ ಶಂಕುಸ್ಥಾಪನೆ ಮತ್ತು ಪಲ್ಲಕ್ಕಿ ಬಸ್ಗಳಿಗೆ ಚಾಲನೆ ನೀಡುವ ಕಾರ್ಯಕ್ರಮದಾಗ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ, ಜಿಲ್ಲಾ ಉಸ್ತುವಾರಿ ಸಚಿವ ಸಂತೋಷ್ ಲಾಡ, ಶಾಸಕ ಮಹೇಶ್ ತೆಂಗಿನಕಾಯಿ, NH ಕೋನರೆಡ್ಡಿ ಹಿಡ್ಕೊಂಡ ಇನ್ನೂ ಒಂದಷ್ಟು ಮಂದಿ ಗಣ್ಯರು ಭಾಗಿಯಾಗಿದ್ರು. ಇನ್ನು ಸಾರಿಗೆ ಸಂಸ್ಥೆ ಹೊಸ ಪಲ್ಲಕ್ಕಿ ಬಸ್ಗಳಿಗೆ ರಾಮಲಿಂಗಾರೆಡ್ಡಿ ಚಾಲನೆ ಕೊಟ್ರು. ಧಾರವಾಡದ ನಗರ ಸಾರಿಗೆ ಹೊಸ ಬಸ್ ನಿಲ್ದಾಣದ ಕಾಮಗಾರಿಗೆ ಇವತ್ತ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಶಂಕುಸ್ಥಾಪನೆ ನೆರವೇರಿಸಿದ್ರು. 13 ಕೋಟಿ ರೂಪಾಯಿ ವೆಚ್ಚದಾಗ ಧಾರವಾಡದ CBT ನವೀಕರಣ ಆಕೇತಿ. ಈ ನವೀಕರಣ ಕಾಮಗಾರಿಗೆ ಭೂಮಿ ಪೂಜೆ ಮಾಡಿದ್ರು. ಇವರಿಗೆ ಧಾರವಾಡದ ಜಿಲ್ಲಾ ಉಸ್ತುವಾರಿ ಸಚಿವ ಸಂತೋಷ್ ಲಾಡ್ ಸಾಹೇಬ್ರು ಸಾಥ್ ಕೊಟ್ರು. ಸ್ಮಾರ್ಟ್ ಸಿಟಿ ಯೋಜನೆದಾಗ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಹುಬ್ಬಳ್ಳಿ ವಿದ್ಯಾನಗರದ ಶಿರೂರ್ ಪಾರ್ಕ್ ಟೆಂಡರ್ ಶೂರ್ ರಸ್ತೆದಾಗ ಕಟ್ಟಿದ ಬಸ್ ಸ್ಟ್ಯಾಂಡ್ ಈಗ ಕಣ್ಮರೆ ಆಗೈತಿ. ಇದನ್ನ ನೋಡಿದ್ರೂ ಪಾಲಿಕೆ ಅಧಿಕಾರಿಗಳು ಗಪ್ಪ ಕುಂತಾರ. ಈಗ ಮಂದಿ ಸಿಟ್ಟಾಗ್ಯಾರ. JJM ಕಾಮಗಾರಿ ಕಳಪೆ ಆಗೈತಿ. ಅಧಿಕಾರಿಗಳಿಗೆ ಹೇಳಿ ಸಾಕಾಗಿ ಹೋಗೈತಿ. ಈ ಸಲ ಏನಾರ ಗುತ್ತಿಗೆದಾರ ನಮ್ಮ ಕೈಗೆ ಸಿಕ್ಕ್ರ ಅವನಿಗೆ ಧರ್ಮದೇಟು ಕೊಡ್ತೀವಿ ಅಂತ ಇವತ್ತ ಕುಂದಗೋಳ ತಾಲೂಕು ಪಂಚಾಯತಿ ಸಭಾಭವನದಾಗ ನಡೆದ ತ್ರೈಮಾಸಿಕ ಸಭೆದಾಗ ರೈತ ಮುಖಂಡರು ಶಾಸಕರ ಮುಂದರ ಎಚ್ಚರಿಕೆ ಕೊಟ್ಟಾರ. ಇನ್ನು ಕರ್ನಾಟಕ
ರಕ್ಷಣಾ ವೇದಿಕೆ ಸಂಘಟನೆದವರು ಸಭೆಗೆ ನುಗ್ಗಿ ರಾಜ್ಯದಾಗ ಬರಗಾಲ ಘೋಷಣೆ ಆಗೈತಿ, ಎಷ್ಟು ಮಂದಿಗೆ ನರೇಗಾ ಕೆಲಸ ಕೊಟ್ಟಿರಿ, ಎಷ್ಟು ರೊಕ್ಕ ಕೊಟ್ಟಿರಿ, ಸ್ಥಳ ಮಂಜೂರು ಮಾಡಿ ತೋರಿಸ್ರಿ, ಬರೇ ಕಾಗದದ ದಾಖಲೆ ಬ್ಯಾಡ ಅಂತ ಕಿಡಿಕಾರಿದ್ರು. ಇದಿಷ್ಟು ಇವತ್ತಿನ ಅವಳಿ ನಗರದ ಪಟಾಪಟ್ ಸುದ್ದಿರಿ. ನಾಳೆ ಮತ್ತಷ್ಟು ಸುದ್ದಿಗಳೊಂದಿಗೆ ಮತ್ತೆ ಭೇಟಿ ಆಗೋಣ್ರಿ. ಅಲ್ಲಿವರೆಗೂ ಪಬ್ಲಿಕ್ ನೆಕ್ಸ್ಟ್ ನೋಡ್ಕೊಂತೀರಿ. ನಮಸ್ಕಾರ.